ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಂತ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. 21ನೇ ಉಪವಾಸ ಕೂಡ ಕಂಪ್ಲೀಟ್ ಆಯಿತು, ಮಾಷಾ ಅಲ್ಲ. ಇವತ್ತು ವೆನಸ್ಡೇ ದಿವಸದ್ದು ನಾನು ನಿಮ್ಮ ಜೊತೆ ನನ್ನ ಲಾಗ್ ಶೇರ್ ಮಾಡ್ತಾಯಿದ್ದೀನಿ ಏನೆಲ್ಲ ಇತ್ತು ಅಂತ. ಸೊ ಹಾಗೆ ಮೌತ್ ಮೆಲ್ಟ್ ಆಗುವಷ್ಟಂತೂ ಟೇಸ್ಟಿಯಾಗಿರುವ ರಫೆಲೋ ಪುಡ್ಡಿಂಗ್, ರಾಫೆಲೋ ಚಾಕ್ಲೇಟ್ ಬರ್ತಲ್ವ, ಸೇಮ್ ಅದೇ ಟೇಸ್ಟಿಯಲ್ಲಿ ಪುಡ್ಡಿಂಗ್ ಮಾಡಿ ಕೂಡ ತೋರಿಸ್ತೀನಿ ಯಾವ ಥರ ಮಾಡೋದಂತ. ವೆರಿ ಸಿಂಪಲಾಗಿ ಅದನ್ನು ಮಾಡ್ಬೋದು. ಸೊ ಹಾಗೆ ನಾವು ಇವತ್ತಿನ ದಿನ ಏನಾಯಿತು, ಹೇಗೆಲ್ಲ ಕಲಿಯಿತು ಅಂತ ನೋಡೋಣ. ಸೊ ಬನ್ನಿ. ಒಂದು 12 ಗಂಟೆ ತನಕ ನಾನು ಮಗನ ಜೊತೆ, ನನ್ನ ಬೇಬಿ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಏನೂ ಕೆಲಸ ಮಾಡಿಲ್ಲ. ಕ್ಲೀನಿಂಗ್ ಎಲ್ಲ ಆಗಿತ್ತು. ಅದನಂತರ ಮಕ್ಕಳನ್ನು ಶಾಲೆಗೆ ಕಳಿಸಿ ಅವನ ಜೊತೆ ಸ್ವಲ್ಪ ನಿದ್ರೆ ಕೂಡ ಮಾಡಿದ್ರಿಂದ 10 ಗಂಟೆಗೆ ಮಲಗಿ 11 o'clock ಆಗುವ ಎದ್ಬಿಟ್ಟೆ. ಯಾಕೆಂದರೆ ಅವಾಗ 11 o'clock ಆಗುವ ನನ್ನ ಮಕ್ಕಳು ಕೂಡ ಬರ್ತಾರೆ. ಸೊ ಅದು ನಂತರ ನಾನು ಬಟ್ಟೆ ಎಲ್ಲ ಒಣಗಿದ್ದಾಗಿದ್ದೆ. ಇವಾಗ ಹೆವಿ ಬಿಸಿಲಿದೆ ಅಲ್ವಾ, ಸೊ ಅದಕ್ಕೆ ಬೇಗನೆ ಡ್ರೈ ಮಾಡಿದ ಕ್ಲೋತೆಲ್ಲ ಉಂಟಲ್ವ, ಅದು ಬೇಗನೆ ಒಣಗುತ್ತೆ. ಸೊ ಅದನ್ನೆಲ್ಲ ತೆಗೆದು ಅಷ್ಟೊತ್ತರಲ್ಲಿ ಮಕ್ಕಳು ಕೂಡ ಬಂದರು. ಆದ ನಂತರ ನನ್ನದು ಸ್ನಾನ ಎಲ್ಲ ಮುಗಿಸಿ ನಾನು ನಮಾಜ್ ಮಾಡಿ ಕುರ್ಆನ್ ಸ್ವಲ್ಪ ಓದೋಣಂತ ಕುರ್ಆನ್ ಕೂಡ ಓದ್ತಾ ಇದ್ದೆ. ಅದೆಲ್ಲ ಆದ ನಂತರ ನಾನು 1 ಗಂಟೆ ಆಗೋ ಮಕ್ಕಳಿಗೆ ಊಟ ಎಲ್ಲ ಕೊಟ್ಟು ಅವರಿಗೆ ನಾನು ಉಪವಾಸ ಕೂಡ ಕೊಡಲಿಲ್ಲ. ಯಾಕೆಂದರೆ ಎಕ್ಸಾಮ್ ಇರುವಾಗ ಅವರಿಗೆ ಟಯರ್ಡ್ ಆಗುತ್ತೆ, ಕಲೀಲಿಕ್ಕೆ ಆಗೋದಿಲ್ಲಲ್ವ. ಸೊ ಅದಕ್ಕೆ ಉಪವಾಸ ಎಲ್ಲ ಬೇಡ, ಎಕ್ಸಾಮ್ ಮುಗಿಲಿ ಅಂತೇಳಿ ಅವರಿಗೇನು ಕೊಡಲಿಲ್ಲ. ಸೊ ಅವರಿಗೆ ನಾನು ಹಾಗೆ ಲಂಚೆಲ್ಲ ಕೊಟ್ಟಾದ ನಂತರ ನಾನು ಕಿಚನ್ಗೆ ಬಂದೆ. ನಾನು ವರ್ಕ್ ಸ್ಟಾರ್ಟ್ ಮಾಡಲಿಕ್ಕೆ. ಏನೊಂದು ಆಫೀಸ್ ವರ್ಕೇ ಅಲ್ವಾ, ಕಿಚನಲ್ಲಿ ಯಾವಾಗಲೂ ಎನಿ ಟೈಮ್ ಏನಾದರೂ ಒಂಥರ ಕೆಲಸ ಮಾಡಬೇಕು. ಸೊ ರಫೆಲೋ ಪುಡ್ಡಿಂಗ್ ಮಾಡೋಣ ಅಂತ ಬರುವಾಗ ಡೆಸಿಕೇಟೆಡ್ ಕೋಕೋನಟ್ ಇರಲಿಲ್ಲ. ಸೊ ಹಾಗೆ ನಾನು ಹತ್ತಿರದಲ್ಲಿರೋ ಶಾಪಿಗೆ ಕೂಡ ನನ್ನ ಮಗನನ್ನು ಕಲಿಸಿದೆ. ಸೊ ಅಲ್ಲಿ ಕೂಡ ಇರಲಿಲ್ಲ. ಸೊ ಅದಕ್ಕೇನು ಮಾಡಿದೆ, ಇನ್ನು ನಾನು ಹೇಗೋ ಮಾಡಲಿಕ್ಕೆ ಬಂದಾಯಿತು. ಸೊ ಇನ್ನು ಅದನ್ನು ಸ್ಕಿಪ್ ಮಾಡೋದು ಬೇಡ ಅಂತೇಳಿ ನನ್ನ ಹತ್ರ ತೆಂಗಿನಕಾಯಿ ಇತ್ತು. ಸೊ ಅದನ್ನು ಏನು ಮಾಡಿದೆ, ನಾನು ಚೆನ್ನಾಗಿ ಕ್ಲೀನ್ ಮಾಡಿದೆ. ಅದರದ್ದು ಕಪ್ಪು ಬಣ್ಣದ್ದುಂಟಲ್ವ ತೆಂಗಿನಕಾಯ್ದು, ಅದನ್ನೆಲ್ಲ ಪೀಲ್ ಮಾಡಿ ಸಿಪ್ಪೆಯನ್ನು ತೆಗೆದು ಒಂದು ಬಾಕ್ಸಲ್ಲಿ ಹಾಕಿದ್ದೇನೆ. ಅಷ್ಟರಲ್ಲಿ ಇಲ್ಲಿ ಕಾಡ ಟೇಪೆಲ್ಲ ತುಂಬಾ ಮೆಸ್ಸಿಯಾಗಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಡೆಸಿಕೇಟೆಡ್ ಕೋಕೋನಟ್ ಯಾವ ಥರ ಮಾಡೋದಂತ ಇದರದ್ದು ರೆಸಿಪಿ ಕೂಡ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ಸೊ ನೋಡಿ, ಇವಾಗ ನಮಗೆ ಡೆಸಿಕೇಟೆಡ್ ಕೋಕೋನಟ್ ಇಲ್ಲ ಅಂದರೂ ನಮ್ಮ ಮನೇಲಿ ಯಾವ ಥರ ಈಸಿಯಾಗಿ ಮಾಡೋದಂತ ನಾನು ಹೇಳ್ತಾಯಿದ್ದೀನಿ. ಸಣ್ಣ ಪೀಸಾಗಿ ನಾವು ಚಿಕ್ಕದ ಪೀಸ್ ಉಂಟಲ್ವ, ಆ ಥರ ಮಾಡಿ ನಾವು ಮಿಕ್ಸಿ ಜಾರಿಗೆ ಹಾಕೋಣ. ಪೌಡ್ರ್ ಮಾಡ್ತೀವಲ್ವ ಜಾರಲ್ಲಿ, ಮಿಕ್ಸಿ ಜಾರಲ್ಲಿ. ಸೊ ಸಣ್ಣದು ಬರ್ತದಲ್ವ, ಅದರಲ್ಲಿ ನಾವು ಇದನ್ನು ಮಾಡಬೇಕು. ಹಾಗೆ ಇದನ್ನು ಚೆನ್ನಾಗಿ ನಾವು ಕೋಕೋನಟ್ ವಾಶ್ ಮಾಡಿರ್ತೀವಲ್ಲ, ಸೊ ಆವಾಗ ಅದರಲ್ಲಿ ನೀರಿರುತ್ತೆ, ಅದನ್ನು ನೀಟಾಗಿ ಒರೆಸಿ ತೆಗಿಬೇಕು. ಚೂರು ನೀರು ಹೋಗಬಾರ್ದು. ಸೊ ಹಾಗೆ ನನ್ನ ಮಗ ನನಗೆ ಕೊಡು ಅಂತ ಕೇಳ್ತಾ ಇದ್ದೇನೆ ಕೋಕೋನಟ್. ಸೊ ಅವನು ಚಿಕ್ಕ ಮಗು ಅಲ್ಲ, ಅವನಿಗೆ ತಿನ್ನಲಿಕ್ಕೆ ಆಗ್ತಾಯಿಲ್ಲ, ಅದಕ್ಕೆ ನಾನು ದೂರ ಮಾಡ್ತಾಯಿದ್ದೆ ಬೇಡ ಅಂತ ಹೇಳಿ. ಸೊ ಇವಾಗ ಇದನ್ನು ನಾನು ಪಲ್ಸ್ ಮೋಡಲ್ಲಿ ಪೌಡ್ರ್ ಮಾಡ್ತೀನಿ. ಪೌಡ್ರ್ ಅಂದರೆ ಜಾಸ್ತಿ ಅದು ಬೇಡ ನಮಗೆ. ಇವಾಗ ಡೆಸಿಕೇಟೆಡ್ ಕೋಕೋನಟ್ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ಬೋದು ಯಾವ ಥರ ಬರುತ್ತೆ ಅಂತ, ಆ ಒಂಥರ ನಾವು ಮಾಡೋಣ. ಸೊ ಆದ ನಂತರ ನಾವು ಇದನ್ನು ಸ್ವಲ್ಪ ಬಿಸಿ ಮಾಡಬೇಕು. ಕಲರ್ ಚೇಂಜ್ ಆಗಬಾರ್ದು, ವೈಟಲ್ಲೇ ಇರಬೇಕು, ಕಪ್ಪಾಗಬಾರ್ದು, ರೆಡ್ ಕೂಡ ಆಗಬಾರ್ದು. ಮೀಡಿಯಮ್ ಫ್ಲೇಮಲ್ಲಿಟ್ಟು ಸ್ವಲ್ಪ ಬಿಸಿ ಮಾಡಿ, ಒಂಥರ ಕ್ರಿಸ್ಪಿನೆಸ್ ಥರ ಇರ್ತದಲ್ವ ಪೌಡ್ರ್ ಥರ. ಸೊ ಅದಕ್ಕೆ ಹೋಗಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಒಂಚೂರು ಫ್ರೈ ಮಾಡಿದ್ರಾಯಿತು. ಹೈ ಫ್ಲೇಮಲ್ಲಿ ಇಡಬೇಡಿ, ಕಲರ್ ಕೂಡ ಚೇಂಜ್ ಆಗಬಾರ್ದು. ಸೊ ನಾನಿವಾಗ ಫ್ರೈ ಮಾಡಿ ತೋರಿಸ್ತೀನಿ. ಬೇಗನೆ ಮಾಡ್ಬೋದು ಇದು, 1-2 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಏನು ಬೇಡ ಇದಕ್ಕೆ ಟೈಮಿಂಗ್ಸ್. ಪೌಡ್ರನ್ನು ನಾವು ಡೆಸಿಕೇಟೆಡ್ ಕೋಕೋನಟ್ ಉಂಟಲ್ವ, ಇದನ್ನು ನಾವು ಫ್ರೈ ಮಾಡುವಾಗ ಆಚೆ ಈಚೆ ಎಲ್ಲಿ ಹೋಗಬಾರ್ದು, ಇದರ ಜೊತೆನೇ ಇರಬೇಕು. ಕಲರ್ ಚೇಂಜ್ ಆದರೂ ಮತ್ತು ಅದರ ಟೇಸ್ಟೇ ಚೇಂಜ್ ಆಗುತ್ತೆ. ಸೊ ಇವಾಗ ಇದು ರೆಡಿ ಆಯಿತು. ಇದನ್ನು ನಾನು ತಣ್ಣಗೆ ಆಗಲಿಕ್ಕೆ ಒಂದು ಬಾಕ್ಸಲ್ಲಿ ಇಟ್ಟಿರ್ತೀನಿ. ಸೊ ಇವಾಗ ನಾವು ರಫೆಲೋ ಪುಡ್ಡಿಂಗ್ ಯಾವ ಥರ ಮಾಡಿದೆ ಅಂತ ನೋಡೋಣ. ಸೊ ಇದಕ್ಕೆ ನಾನಿಲ್ಲಿ 1/2 ಕಪ್, ಒಂದು ಅರ್ಧ ಕಪ್ಪಷ್ಟು ವಿಪ್ಪಿಂಗ್ ಕ್ರೀಮ್ ತಗೊಂಡಿದ್ದೀನಿ. ಅರ್ಧ ಕಪ್ ಸಾಕು. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಜಾಸ್ತಿ ಮಾಡ್ಬೋದು, ನನಗೆ ಇದು ಸಾಕು. ಅದನ್ನಂದ್ರೆ ಇದಕ್ಕೆ ಚೈನಾ ಗ್ರಾಸ್ ಬೇಕು. ಸೊ ಅದನ್ನು ನಾನು ಏನು ಮಾಡ್ತಾಯಿದ್ದೀನಿ, ಒಂದು ಸೈಡಲ್ಲಿ ಒಂದು ಪ್ಯಾಕೆಟನ್ನು ಸೋಪ್ ಮಾಡಿ ಅದನ್ನು ಮೆಲ್ಟ್ ಮಾಡ್ತೀನಿ. ಅದನ್ನು ವೀಡಿಯೋ ತೋರಿಸಲಿಲ್ಲ ನಾನು. ವೀಡಿಯೋದಲ್ಲಿ ತುಂಬಾ ನಾನು ಚೈನಾ ಗ್ರಾಸ್ ಯಾವ ಥರ ಮೆಲ್ಟ್ ಮಾಡಿದೆ ಅಂತ ಹೇಳಿದ್ದೀನಿ. ಸೊ ಹಾಗೆ ಇವಾಗ ನಾವು ಕ್ರೀಮನ್ನು ಬೀಟ್ ಮಾಡಬೇಕು. ಬೀಟ್ ಅಂದರೆ ನಾವು ಕೇಕಿಗೆ ಮಾಡ್ತೀವಲ್ಲ ಆ ಥರ ಸ್ಟಿಫಾಗಿ ಇರಬೇಕು. ಸೊ ದೆನ್ ಇಲ್ಲಿ ಇನ್ನೊಂದು
ಚೈನಾ ಗ್ರಾಸ್ ಕೂಡ ಮೆಲ್ಟ್ ಆಯಿತು. ಸೊ ಅದನ್ನು ನಾನು ಸೋರಿಸಿ ಒಂದು ಬಾಕ್ಸಿಗೆ ಹಾಕ್ತಾ ಇದ್ದೀನಿ. ಸೊ ಇದನ್ನು ನಾವು ಸೋರಿಸಿ ತೆಗಿಬೇಕು, ಅದರಲ್ಲಿದ್ದ ಕಸ ಎಲ್ಲ ಹೋಗುತ್ತೆ. ಸೊ ಆದ ನಂತರ ಇದನ್ನು ಬಿಸಿರುವಾಗ ನಾವು ಈ ಕ್ರೀಮಿಗೆ ಹಾಕಬಾರ್ದು. ಸೊ ಹಾಗೆ ಇದನ್ನು ನಾವು ಆ ಥರನೇ ಬಿಡಬಾರ್ದು, ಬೌಲಲ್ಲಿ ಸೆಟ್ ಆಗುತ್ತೆ ಅಲ್ಲಿಗೆ. ಅದಕ್ಕೆ ನಾವು ಈ ಥರ ನಡುವಲ್ಲಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಕ್ರೀಮಿಲಿ ನಂದು ಬೀಟ್ ಆಗಿದೆ, ಸೊ ಸ್ಟಿಫಾಗಿಯೇ ಬೀಟ್ ಮಾಡಿದ್ದೀನಿ. ಹಾಗೆ ಇದಕ್ಕೆ ಫ್ರೆಶ್ ಕ್ರೀಮ್ ಬೇಕು. ನಾನಿಲ್ಲಿ ಫ್ರೆಶ್ ಕ್ರೀಮ್ 1/4 ಕಪ್ಪಷ್ಟು ಹಾಕ್ತಾಯಿದ್ದೀನಿ. ಫ್ರೆಶ್ ಕ್ರೀಮನ್ನು ಈ ಥರ ಓಪನ್ ಮಾಡಬೇಕು, ಹಾಗೆ ಶೇಕ್ ಮಾಡಬೇಕು ಹಾಕು ಅಂತ ಮುಂಚೆ. ಸೊ ಶೇಕ್ ಮಾಡಿ ನಾನಿಲ್ಲಿ 1/4 ಕಪ್ಪಷ್ಟು ಫ್ರೆಶ್ ಕ್ರೀಮನ್ನು ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ನಾವು ಚೆನ್ನಾಗಿ ಬೀಟ್ ಮಾಡಬೇಕು. ಹಾಗೆಯೇ ನಾವು ಚೈನಾ ಗ್ರಾಸನ್ನು ಆ ಥರನೇ ಬಿಡಬಾರ್ದು, ಸೊ ಬೇಗನೆ ಸೆಟ್ ಆಗುತ್ತೆ ಅದು. ಸೊ ಅದನ್ನು ಕೂಡ ಮಿಕ್ಸ್ ಮಾಡ್ತಾನೇ ಇರಬೇಕು. ಸೊ ಇದನ್ನು ಕೂಡ ಬೀಟ್ ಮಾಡೋಣ. ನಾವು ಎಲ್ಲವನ್ನು ಹಾಕಿದ್ರಲ್ಲೇ ಬೀಟ್ ಮಾಡೋದು. ಇದಕ್ಕೆ ಜಾಸ್ತಿ ನಮಗೆ ವಿದೌಟ್ ಫೈರನ್ನೇ ಹೇಳ್ಬೋದು, ವಿದೌಟ್ ಫೈರ್ ಕುಕ್ ಅಂತ ಹೇಳ್ತೀವಲ್ಲ, ಸೊ ಆ ಥರನೇ ಆಗುತ್ತೆ ಇದು. ಹಾಗೆ ಟೇಸ್ಟು ಕೂಡ ಸಖತ್ತಾಗಿದೆ. 1/4 ಕಪ್ಪಷ್ಟು, ಕಾಲಲ್ಲ, ಒಂದು ಅರ್ಧ ಕಪ್ಪಷ್ಟು ಹಾಕ್ಬೋದು ಮಿಲ್ಕ್ ಮೇಡ್. ಹಾಗೆ ವಿಪ್ಪಿಂಗ್ ಕ್ರೀಮಲ್ಲಿ ಸ್ವೀಟ್ ಇರುತ್ತೆ, ಸ್ವೀಟ್ ಇದ್ದರೆ ನಾವು 1/4 ಕಪ್ ಹಾಕಬೇಕು. ನಾನು ಹಾಕೋ ವಿಪ್ಪಿಂಗ್ ಕ್ರೀಮಲ್ಲಿ ಸ್ವೀಟ್ ಇದೆ, ಸೊ ಅದಕ್ಕೆ ನಾನು 1/4 ಕಪ್ಪಷ್ಟು ಮಿಲ್ಕ್ ಮೇಡನ್ನು ಹಾಕಿ ಬೀಟ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ನಾನು ಸಕ್ಕರೆ ಆ್ಯಡ್ ಮಾಡಲ್ಲ. ನಿಮ್ಮ ಹತ್ರ ಮಿಲ್ಕ್ ಮೇಡ್ ಇಲ್ಲ ಅಂದರೆ ಸಕ್ಕರೆ ಆ್ಯಡ್ ಮಾಡ್ಬೋದು, ಬಟ್ ಟೇಸ್ಟ್ ಅಂತೂ ಬರೋದು ಮಿಲ್ಕ್ ಮೇಡ್ ಹಾಕಿದ್ರೇ. ಹಾಗೆಯೇ 1/4 ಕಪ್ಪಷ್ಟು ಡೆಸಿಕೇಟ್ ಕೊಕೊನಟ್ ಕೂಡ ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಆದ ನಂತರ ನಾವು ವೈಟ್ ಕಾಂಪೌಂಡ್ ಚಾಕ್ಲೇಟ್ ಬರ್ತಲ್ವ, ಸೊ ಅದನ್ನು ಕೂಡ ಹಾಕಬೇಕು. ಮಿಲ್ಕ್ ಚಾಕ್ಲೇಟ್, ಯಾವ್ದು ಬ್ರ್ಯಾಂಡಿದು ಕೂಡ ಹಾಕ್ಬೋದು. ನಾನು ಅದು ಕೂಡ ಒಂದು 1/4 ಕಪ್ಪಷ್ಟು ಹಾಕ್ತೀನಿ. ಸೇಮ್ ನಮ್ಮದು ಶಾಪಲ್ಲಿ ರಾಫೆಲ್ ಚಾಕ್ಲೇಟ್ ಸಿಗುತ್ತಲ್ಲ ಅದೇ ಟೇಸ್ಟಾಗಿ ಬರುತ್ತೆ. ಹಾಗೆಯೇ ಚಿಲ್ಲಾಗಿ ಕೋಲ್ಡ್ ಕೂಡ ಮಾಡಬೇಕು. ಚಾಕ್ಲೇಟನ್ನು ನಾನು ಗ್ರೇಟ್ ಮಾಡಿ ಹಾಕ್ತಾಯಿದ್ದೇನೆ, ಇಲ್ಲಾಂದ್ರೆ ಅದು ಗ್ರೇಟ್ ಮಾಡಿ ಹಾಕಬೇಕು, ಇಲ್ಲಾಂದರೆ ಏನಾಗುತ್ತೆ ಅಂದರೆ ನಮಗೆ ಮೆಲ್ಟ್ ಆಗಲ್ಲ. ಸೊ ಹಾಗೆ ಅದಕ್ಕೆ ಆದ ನಂತರ ನಾವು ಚೈನಾ ಗ್ರಾಸ್ ಉಂಟಲ್ವ ಅದನ್ನು ಕೂಡ ಹಾಕಬೇಕು. ಇದು ಒಂಥರ ಕ್ರೀಮಿಯಾಗಿರುತ್ತೆ, ನಮಗೆ ಪೀಸಾಗಿ ತೆಗಲಿಕ್ಕೆ ಅಲ್ಲ, ಕ್ರೀಮಿ ಬೌಲಲ್ಲಿ ಎಲ್ಲ ಸೆಟ್ ಮಾಡಿದರೆ ತುಂಬಾ ಚೆನ್ನಾಗಿ ಆಗುತ್ತೆ. ಸೊ ಇವಾಗ ಇದು ನಮ್ಮದು ಪುಡ್ಡಿಂಗ್ ರೆಡಿ ಆಯಿತು. ಇನ್ನೇನಿಲ್ಲ, ಇನ್ನೂ ನಾವು ಯಾವ ಟ್ರೇಯಲ್ಲಿ ಸೆಟ್ ಮಾಡ್ತೀವಿ ಅಥವಾ ಬೌಲಲ್ಲಿ ಸೆಟ್ ಮಾಡ್ತೀವಿ ಅದಕ್ಕೆ ನಾವು ಹಾಕಿದರೆ ಆಯಿತು. ನಾನೊಂದು ಸ್ಕ್ವೇರ್ ಟೈಪಲ್ಲಿ ಟ್ರೇ ತಗೊಂಡಿದ್ದೇನೆ. ಸೊ ಅದಕ್ಕೆ ಹಾಕಿ ಈ ಥರ ಲೆವೆಲ್ ಮಾಡ್ತಾ ಇದ್ದೀನಿ ಸ್ಪ್ಯಾಚುಲ್ ತಗೊಂಡು. ಸೊ ನೈಫಲ್ಲಿ ಕೂಡ ಮಾಡ್ಬೋದು. ಆದ ನಂತರ ಅದನ್ನು ನಾನು ಫ್ರಿಜ್ಜಲ್ಲಿಟ್ಟೆ ಸೆಟ್ ಆಗಲಿಕ್ಕೆ. ಇವಾಗ ಅದಕ್ಕೆ ಗಾರ್ನಿಷಿಗೆ ಯಾವ ಥರ ಬೇಕು ಅದು ಹೇಗೆ ಬೇಕಾದರೂ ನಾವು ಮಾಡ್ಬೋದು. ನಾನಿವಾಗ ರಾಫೆಲೋ ಪುಡ್ಡಿಂಗ್ ಮಾಡೋದ್ರಿಂದ ರಾಫೆಲೋ ಚಾಕ್ಲೇಟ್ ಥರನೇ ಅಂತ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನೊಂದು 5 ಸ್ಪೂನಷ್ಟು ಕೊಕೊನಟ್ ಹಾಕ್ತಾಯಿದ್ದೀನಿ. ಅದನ್ನದ ಒಂದು 3 ಟೇಬಲ್ ಸ್ಪೂನಷ್ಟು, 2 ಟೇಬಲ್ ಸ್ಪೂನ್ ಸಾಕು ಹಾಕಿ ಮಿಲ್ಕ್ ಮೇಡ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಅದರ ಬಾಲ್ ಥರ ಶೇಪು ಮಾಡಬೇಕು. ಹಾಗೆ ಈ ಚಾಕ್ಲೇಟ್ ಮಾಡುವಾಗ ನಮಗೆ ಬೇಕಿದ್ರೊಳಗಡೆ ನಟ್ಸ್ ಯಾವ್ದು ಬೇಕಾದರೂ ಹಾಕ್ಬೋದು, ಬಾದಾಮಿ ಅಥವಾ ಗೇರು ಬೀಜ, ಇದು ಯಾವ್ದಾರ ಬೇಕಾದರೂ ಹಾಕ್ಬೋದು. ನಾನಿವಾಗ ಯಾವುದನ್ನು ಹಾಕ್ತಾಯಿಲ್ಲ, ಜಸ್ಟ್ ಬಾಲ್ಸ್ ಆಗಿ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಆಯ್ತು. ಇವಾಗ 3 ಬಾಲ್ಸ್ ಈ ಒಂದು ಕೊಕೊನಟಲ್ಲಿ ನಾನು ಮಾಡಿ ತೆಗಿತಾ ಇದ್ದೀನಿ. ಸೊ ಇದು ಮಾಡಿ ನಾವು ಫ್ರೀಝರಲ್ಲಿ ಇಡಬೇಕು. ಆವಾಗ ಸ್ವಲ್ಪ ಹಾರ್ಡಾಗಿ ಸಿಗುತ್ತೆ. ಒಂದು 10 ನಿಮಿಷ ಇಟ್ಟರು ಕೂಡ ಸಾಕಾಗುತ್ತೆ, ಜಾಸ್ತಿ ಏನು ಬೇಡ. ಸೊ ಇವಾಗ ಇದು ರೆಡಿ ಆಯಿತು ಬಾಲ್ಸ್ ಕೂಡ. ಇದನ್ನು ನಾನೇನು ಮಾಡ್ತೀನಿ ಅಂತಂದ್ರೆ ಮೇಲೆಗೆ ಡೆಸಿಕೇಟೆಡ್ ಕೊಕೊನಟ್ ಉಂಟಲ್ವ ಅದನ್ನು ಸ್ವಲ್ಪ ಕೋಟ್ ಮಾಡ್ತಾಯಿದ್ದೀನಿ. ಆವಾಗ ಸೇಮ್ ನಮ್ಮದು ರಾಫೆಲೋ ಚಾಕ್ಲೇಟ್ ಥರನೇ ಕಾಣುತ್ತೆ. ಸೊ ರಾಫೆಲೋ ಚಾಕ್ಲೇಟ್ ಎಷ್ಟು ಜಾಸ್ತಿಯಾಗಿ ಎಲ್ರಿಗೂ ಇಷ್ಟ ಅಲ್ವ ತಿನ್ನಲಿಕ್ಕೆ, ತುಂಬಾ ಟೇಸ್ಟಿ ಕೂಡ ಇದೆ ರಾಫೆಲೋ ಚಾಕ್ಲೇಟ್. ಸೊ ಸೇಮ್ ಟೇಸ್ಟಿಯಲ್ಲಿ ಈ ಒಂದು ಪುಡ್ಡಿಂಗ್ ಕೂಡ ಬರುತ್ತೆ. ಸೊ ಇದಕ್ಕೆ ನಾವು ಒಲೆ ಹತ್ತಿಸಬೇಕು, ಹಾಗೆ ಹಾಲು ಹಾಕಬೇಕು, ಆ ಥರ ಇದ್ರೆ ಯಾವ ಕೆಲಸನೂ ಇಲ್ಲ. ಇವಾಗ ನಂದು ಪುಡ್ಡಿಂಗ್ ಸೆಟ್ಟಾಗಿ ಸಿಕ್ತು. ಸೊ ಇದಕ್ಕೆ ನಾವು ಗಾರ್ನಿಷ್ ಮಾಡೋಣ. ಮೇಲ್ಗಡೆ ನಾನು ಸ್ವಲ್ಪ ಡೆಸಿಕೇಟೆಡ್ ಕೊಕೊನಟ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಆದ ನಂತರ ವೈಟ್ ಚಾಕ್ಲೇಟ್ ಉಂಟಲ್ವ ಅದನ್ನು ಕೂಡ ಗ್ರೇಟ್ ಮಾಡಿ ಹಾಕ್ತಾಯಿದ್ದೀನಿ. ಬೇಕಿದ್ದರೆ ಹಾಕ್ಬೋದು. ರಾಫೆಲೋ ಪುಡ್ಡಿಂಗ್ ಅಂದರೆ ಈ ಥರ ಹಾಕಿದ್ರೇ ಚೆನ್ನಾಗಿ ಕಾಣುತ್ತೆ, ಹಾಗೆ ನೋಡ್ಲಿಕ್ಕೆ ಕೂಡ ಸೇಮ್ ರಾಫೆಲೋ ಥರನೇ ಇರುತ್ತೆ. ಸೊ ಈ ಥರ ಮಾಡಿ ನಿಮಗೆ ಸೇಲ್ ಕೂಡ ಮಾಡ್ಬೋದು, ಮನೆಯಲ್ಲೇ ಹೋಮ್ ಮಾಡಿ ಸೇಲ್ ಮಾಡ್ಬೋದು. ಪುಡ್ಡಿಂಗ್ ಟ್ರೇ ಬರುತ್ತೆ, ಸಣ್ಣದು ಬೌಲ್ಸ್ ಬರುತ್ತೆ, ಅದರಲ್ಲಿ ಕೂಡ ನಾವು ಮಾಡಿ ಇದನ್ನು ಸೇಲ್ ಕೂಡ ಮಾಡ್ಬೋದು. ಸೊ ಹಾಗೆ ಮೇಲ್ಗಡೆ ನಾನು ಚಾಕ್ಲೇಟ್ ಮಾಡಿದ್ದೀನಲ್ವ ಅದನ್ನು ಕೂಡ ಹಾಕ್ತಿದ್ದೀನಿ. ಬೇಕಿದ್ರೆ ಬಾದಾಮ್ ನಟ್ಸ್ ಯಾವ ಥರದ ನಟ್ಸ್ ಬೇಕಾದರೆ ನಿಮಗೆ ಗಾರ್ನಿಷ್ಗೆ ತೆಗಿಬೋದು. ಬಟ್ ರಾಫೆಲೋ ಪುಡ್ಡಿಂಗ್ ಅಂದರೆ ಇಷ್ಟೇ ಇರೋದಲ್ವ ಸಿಂಪಲಾಗಿ, ಸೊ ಅದಕ್ಕೆ ನಾನು ಇಷ್ಟೇ ಹಾಕ್ತಾಯಿದ್ದೀನಿ.
ಸೊ ಇವಾಗ ಇದನ್ನು ಮಿನಿಮಮ್ ಅಂದರೆ 8 ಅವರ್ ಫ್ರಿಜ್ಜಲ್ಲಿ ನಾವು ಸೆಟ್ ಮಾಡಲಿಕ್ಕೆ ಇಡಬೇಕು. ಫ್ರೀಝರಲ್ಲಿ ಅಲ್ಲ, ಫ್ರಿಜ್ಜಲ್ಲಿ ನಾವು ಇಡಬೇಕು. ಆವಾಗ ಕರೆಕ್ಟಾಗಿ ಸೆಟ್ಟಾಗಿ ಸಿಗುತ್ತೆ. ಹಾಗೆಯೇ ಕೋಲ್ಡಾಗಿಯೂ ಇರುತ್ತೆ, ತುಂಬಾ ಟೇಸ್ಟಿಯಾಗಿದೆ. ಇವಾಗ ನೋಡಿ ಓವರ್ ನೈಟ್ ಕೂಡ ಮಾಡಿ ಇಡ್ಬೋದು. ನಾನು ಇವಾಗ ಮಧ್ಯಾಹ್ನ ಮಾಡಿದ್ದು, ನಮಗೆ ಇಫ್ತಾರಿಗೆ ರೆಡಿ ಆಗಬೇಕು. ಲಾಸ್ಟ್ 10 ಗಂಟೆ ಆಗಲಿಲ್ಲ, 8 ಅವರ್ ಅಂತ ಆಗಲಿಲ್ಲ. ಹಾಗೆ ಇವಾಗ ರೆಡಿ ಮಾಡುವಾಗ ವೀಡಿಯೋಸ್ ಮಾಡಿ ರೆಡಿ ಮಾಡುವಾಗ ನಮಗೆ ತುಂಬಾ ಟೈಮ್ ಅದರಲ್ಲಿ ಹೋಗುತ್ತೆ. ಸೊ ಇವಾಗ ನೋಡಿದ್ರಲ್ಲ, ನಾನು ಕಟ್ ಮಾಡಿ ಕೂಡ ತೋರಿಸಿದ್ದೀನಿ ನಿಮಗೆ ಯಾವ ಥರ ಇದೆ. ತುಂಬ ಕ್ರೀಮಿಯಾಗಿದೆ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ, ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿದೆ. ಸೊ ಹಾಗೆಯೇ ನಾನು ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇರುವಾಗ ನನಗೆ ಮಿನಿ ಸಮೋಸ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡ್ತಾ ಇರುವಾಗ ನಾನು ಯಾರ್ದೋ ಒಂದು ಚಾನಲ್ ಗೊತ್ತಿಲ್ಲ, ಸೊ ಅವರದ್ದು ನೋಡುವಾಗ ಮಿನಿ ಸಮೋಸ ನೋಡ್ತಾ ಇದ್ದೀನಿ. ಸೊ ನಂತರ ಹೇಗೂ ಸಮೋಸದ ಫಿಲ್ಲಿಂಗ್ ಇತ್ತು ನಿನ್ನೆದು. ಸೊ ಅದನ್ನು ನಾನೇನು ಮಾಡಿದೆ, ನಾನು ಕೂಡ ಅದೇ ಥರ ಟ್ರೈ ಮಾಡ್ತೀನಿ ಅಂತೇಳಿ ಮಾಡ್ತಾ ಇದ್ದೀನಿ. ಬಟ್ ತುಂಬಾ ಪೇಷನ್ಸ್ ಅಂತೂ ಬೇಕು ಇದನ್ನು ಮಾಡಲಿಕ್ಕೆ. ತುಂಬ ಮಾಡೋದಾದರೆ ನಾನೊಂದು 4-5 ಮಾಡಿದ ನಂತರ ದೊಡ್ಡ ಸೈಜಲ್ಲೇ ಮಾಡಿದೆ. ಸೊ ಇದರದ್ದು ರೆಸಿಪಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ಸಮೋಸ ಯಾವ ಥರ ಮಾಡೋದು. ಹಾಗೆ ನಾನು ರೋಲೆಲ್ಲ ಮಾಡಿದೆ. ಸೊ ನನಗೆ ಇದರಲ್ಲಿ ಈ ವಿಡಿಯೋದಲ್ಲಿ ಎಲ್ಲವನ್ನು ಹಾಕಲಿಕ್ಕೆ ಆಗೋದಿಲ್ಲ, ತುಂಬಾ ಲೆಂತಿ ಆಗುತ್ತೆ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಅದರ ರೆಸಿಪಿ ಎಲ್ಲ. ಹಾಗೆ ನಾನು ವಾಯ್ಸ್ ಓವರ್ ಕೊಡುವಾಗ ನನ್ನ ಮಗನು ಸೈಕಲಲ್ಲಿ ಹಾಡಾಗ್ತಾ ಇದ್ದಾನೆ, ಪ್ರೆಸ್ ಮಾಡ್ತಾ ಇದ್ದೀನಿ, ಅವಾಗವಾಗ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಇವಾಗ ನಂದು ಇಫ್ತಿಯಾರ್ದೆಲ್ಲ ರೆಡಿ ಆಯಿತು. ಹಾಗೆ ನನಗೆ ತಾಯಿ ಸ್ವಲ್ಪ ನನ್ನ ತಂಗಿ ಏನೋ ಸ್ಪೆಷಲ್ ಮಾಡಿದ, ಹೆಸರು ಗೊತ್ತಿಲ್ಲ ಅದರದ್ದು, ಏನೋ ಒಂದು ಸಮೋಸ ಮಿನಿ ಶವರ್ಮ ಪಾಕೆಟ್ ಏನೋ. ಸೊ ಅದನ್ನೆಲ್ಲ ಮಾಡಿ ಕಲಿಸಿದ್ಲು. ಸೊ ಅದು ಕೂಡ ಇದೆ ಇವಾಗ. ಅದ ನಂತರ ನಾನು ಡಿನ್ನರ್ಗೆ ನೈಪತ್ರೆ ಮತ್ತು ಸೂಪರ್ ಟೇಸ್ಟಿಯಾಗಿರುವ ಚಿಕನ್ ಪೆಪ್ಪರ್ ಸುಕ್ಕ ಮಾಡಿದ್ದೀನಿ. ಇದರಲ್ಲಿ ರೆಸಿಪಿ ಹಾಕಲಿಲ್ಲ ನಾನು, ನಿಮಗೆ ರೆಸಿಪಿ ಬೇಕಿದ್ರೆ ಕಮೆಂಟ್ ಆಗಿ. ಸಖತ್ತಾಗಿತ್ತು, ಟೇಸ್ಟಿ ಅಂತ ಅಲ್ಟಿಮೇಟ್ ಅಂತ ಹೇಳ್ಬೋದು. ಚಿಕನ್ ಪೆಪ್ಪರ್ ಇದು ಅಷ್ಟು ಟೇಸ್ಟಿಯಾಗಿತ್ತು. ಸೊ ಇವಾಗ ನಮ್ಮದು ಇಫ್ತಾರ್ ಟೈಮ್ ಕೂಡ ಆಯಿತು. ಸೊ ನಾನಿವಾಗ ರುಹಾಬ್ಜ ಮಾಡಿದ್ದೆ, ಹಾಗೆ ರಾಗಿ ಫಲೂದ ಮಾಡಿದ್ದಿತ್ತು ನಿನ್ನೆದು. ಸೊ ಅದನ್ನೆಲ್ಲ ಮಾಡಿ ಇವಾಗ ನಮ್ಮದು ಸೆಟ್ಟಾಗಿತ್ತು. ಆದ ನಂತರ ಎಲ್ಲ ಆಯಿತು. ಇಫ್ತಾರ್ ಆದ ನಂತರ ನಮಾಜ್ ಮಾಡಿ ನಾನೇನು ಮಾಡಿದೆ, ಕಿಚನಲ್ಲಿ ತುಂಬಾ ಕೆಲಸ ಇತ್ತು, ಕ್ಲೀನಿಂಗ್ ಮಾಡೋದು. ಸೊ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಹಾಗೆಯೇ ನಾನು ನಾಳೆಗೆ ಏನಾದರೂ ಸ್ನ್ಯಾಕ್ಸ್ ಮಾಡಲಿಕ್ಕೆ ಅಂದರೆ ಚಿಕನ್ ಕೂಡ ತರಿಸಿದ್ದೆ, ಬೋನ್ಲೆಸ್ ಬ್ರೆಸ್ಟ್ ಪೀಸನ್ನು. ಸೊ ಅದನ್ನು ಕೂಡ ಕ್ಲೀನ್ ಮಾಡಲಿಕ್ಕೆ ಇತ್ತು. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಅದನ್ನು ಕೂಡ ಮಾಡಬೇಕು. ಸೊ ಹಾಗೆ ಇವತ್ತಿನ ವ್ಲಾಗ್ ನೀವು ನೋಡಿದ್ರಲ್ಲ ಗೈಸ್, ನಾನು ಇವತ್ತಿನ ಚಿಕ್ಕದಾಗಿರೋ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕಾಮೆಂಟ್ ಕೂಡ ಹಾಕ್ಕೊಳ್ಳಿ. ಹಾಗೆ ನಿಮ್ಮ ಸಪೋರ್ಟ್ ಇದ್ರೇ ನಮ್ಮ ಚಾನಲ್ ಕೂಡ ಗ್ರೋ ಆಗೋದು. ಸೊ ಇನ್ನೇನು ಎಷ್ಟೇ ಆದರೂ ನಾವು ಎಷ್ಟೇ ಎಫೆಕ್ಟ್ ಹಾಕಿದ್ರು ನಿಮ್ಮೊಂದು ಸಪೋರ್ಟ್ ನಮಗೆ ಬೇಕೇ ಬೇಕು. ಸೊ ಆದರೂ ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ. ಸೊ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.